ಮನಸ್ಸು ನಮ್ಮ ಬದುಕಿನ ಅತ್ಯಂತ ಶಕ್ತಿಯುತ ಅಂಗ. ಇದೇ ಮನಸ್ಸು ನಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಹುದು, ಇಲ್ಲವೇ ಕೆಳಕ್ಕೆ ಇಳಿಸಬಹುದು. ಕೆಲವೊಮ್ಮೆ ಮನಸ್ಸಿನಲ್ಲಿ ಅಶ್ಲೀಲ ಅಥವಾ ಕೆಟ್ಟ ಆಲೋಚನೆಗಳು ಬರ್ತವೆ. ಆಗ ಬಹಳ ಜನರು ತಮ್ಮನ್ನೇ ತಪ್ಪೆಂದುಕೊಳ್ಳುತ್ತಾರೆ. ನಾನು ಯಾಕೆ ಹೀಗೆ ಯೋಚಿಸುತ್ತಿದ್ದೇನೆ ಎಂದು ಆತಂಕಪಡುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಇದು ಸಾಮಾನ್ಯ. ಮಾನವ ಮೆದುಳು ನಾವು ನೋಡಿದದ್ದು, ಕೇಳಿದದ್ದು, ಅನುಭವಿಸಿದ್ದದ್ದು ಇವೆಲ್ಲವನ್ನು ಸೇರಿಸಿ ಆಲೋಚನೆಗಳನ್ನು ಹುಟ್ಟುಹಾಕುತ್ತದೆ. ಆಲೋಚನೆ ಬಂದರೆ ಅದು ತಪ್ಪು ಅಲ್ಲ, ಆದರೆ ಆ ಆಲೋಚನೆಯನ್ನು ಹಿಡಿದುಕೊಂಡು ಅದರಲ್ಲಿ ಮುಳುಗುವುದು ತಪ್ಪು. ಈ ಒಂದು ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡ್ರೆ ನಿನ್ನ ಅರ್ಧ ಸಮಸ್ಯೆ ಹೋಗುತ್ತದೆ. ಅಶ್ಲೀಲ ಆಲೋಚನೆ ಬಂದಾಗ ಅದನ್ನು ಬಲವಂತವಾಗಿ ತಡೆಯಲು ಪ್ರಯತ್ನಿಸಿದರೆ ಅದು ಇನ್ನಷ್ಟು ಹೆಚ್ಚಾಗುತ್ತದೆ. ಮನಸ್ಸು ಒಂದು ಚಂಚಲ ಸ್ವಭಾವದಂತಿದೆ. ಅದನ್ನು ಜೋರಾಗಿ ಹಿಡಿದ್ರೆ ಅದು ಇನ್ನಷ್ಟು ಅಲುಗಾಡುತ್ತದೆ. ಆದ್ದರಿಂದ ಮೊದಲಿಗೆ ಮಾಡಬೇಕಾದದ್ದು ಅದನ್ನು ಗಮನಿಸುವುದು. ಆಲೋಚನೆ ಬಂದಾಗ ಹೌದು, ಈ ಆಲೋಚನೆ ಬಂದಿದೆ ಎಂದು ಶಾಂತವಾಗಿ ಒಪ್ಪಿಕೊಳ್ಳು. ಅದನ್ನು ತೀರ್ಪು ಕೊಡಬೇಡ, ಅದನ್ನು ಹಿಡಿದುಕೊಂಡು ಹೋಗಬೇಡ. ನೀನು ಅದಕ್ಕೆ ಮಹತ್ವ ಕೊಡದಿದ್ದರೆ ಅದು ನಿಧಾನವಾಗಿ ಹೋಗುತ್ತದೆ. ಮನಸ್ಸು ಖಾಲಿ ಇದ್ದಾಗ ಕೆಟ್ಟ ಆಲೋಚನೆಗಳು ಹೆಚ್ಚು ಬರ್ತವೆ. ಆದ್ದರಿಂದ ನಿನ್ನ ಮನಸ್ಸನ್ನು ಸದಾ ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ನೀನು ಓದುವುದು, ವ್ಯಾಯಾಮ ಮಾಡುವುದು, ಹೊಸದನ್ನು ಕಲಿಯುವುದು ಇವೆಲ್ಲ ನಿನ್ನ ಮನಸ್ಸನ್ನು ಸ್ವಚ್ಛವಾಗಿಡುತ್ತವೆ. ಒಳ್ಳೆಯ ಕೆಲಸಗಳನ್ನು ಸೇರಿಸಿದರೆ ಕೆಟ್ಟ ಆಲೋಚನೆಗಳಿಗೆ ಜಾಗ ಕಡಿಮೆಯಾಗುತ್ತದೆ. ಧ್ಯಾನ ಒಂದು ಅತ್ಯಂತ ಶಕ್ತಿಯುತ ವಿಧಾನ. ಪ್ರತಿದಿನ ಕೆಲವು ನಿಮಿಷ ಶಾಂತವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಕೊಡಬೇಕು. ಇದರಿಂದ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಮೊದಲಿಗೆ ಕಷ್ಟ ಅನಿಸಬಹುದು, ಆದರೆ ಅಭ್ಯಾಸ ಮಾಡಿದಂತೆ ಸುಲಭವಾಗುತ್ತದೆ. ಧ್ಯಾನವು ಆಲೋಚನೆಗಳನ್ನು ನಿಲ್ಲಿಸುವುದಲ್ಲ, ಅವನ್ನು ಗಮನಿಸುವ ಶಕ್ತಿ ಕೊಡುತ್ತದೆ. ನಿನ್ನಲ್ಲಿ ಯಾವ ಸಂದರ್ಭಗಳಲ್ಲಿ ಈ ಆಲೋಚನೆಗಳು ಬರ್ತವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಕೆಲವು ಚಿತ್ರಗಳು, ಸಾಮಾಜಿಕ ಮಾಧ್ಯಮ ಅಥವಾ ಕೆಲವು ಪರಿಸರಗಳು ಇದಕ್ಕೆ ಕಾರಣವಾಗಬಹುದು. ಏನು ನೋಡುತ್ತೇವೋ ಅದೇ ಯೋಚನೆಯಾಗುತ್ತದೆ ಎಂಬುದು ಸತ್ಯ. ಆದ್ದರಿಂದ ಇಂತಹ ಕಾರಣಗಳನ್ನು ನಿಧಾನವಾಗಿ ಕಡಿಮೆ ಮಾಡಬೇಕು. ಒಂಟಿತನ ಕೂಡ ಒಂದು ಕಾರಣ. ನೀನು ಹೆಚ್ಚು ಸಮಯ ಒಂಟಿಯಾಗಿ ಇದ್ದರೆ ಮನಸ್ಸು ಹೆಚ್ಚು ಅಲೆಮಾರಿಯಾಗುತ್ತದೆ. ಆದ್ದರಿಂದ ಕುಟುಂಬದವರ ಜೊತೆ, ಸ್ನೇಹಿತರ ಜೊತೆ ಸಮಯ ಕಳೆಯುವುದು ಮುಖ್ಯ. ಜನರ ಜೊತೆ ಸಂಪರ್ಕದಲ್ಲಿದ್ದರೆ ಮನಸ್ಸು ಸ್ಥಿರವಾಗುತ್ತದೆ. ದೇಹ ಚುರುಕಾಗಿದ್ದರೆ ಮನಸ್ಸು ಕೂಡ ಚುರುಕಾಗಿರುತ್ತದೆ. ಓಟ, ಕ್ರೀಡೆ, ವ್ಯಾಯಾಮ ಇವು ದೇಹದ ಶಕ್ತಿಯನ್ನು ಒಳ್ಳೆಯ ರೀತಿಯಲ್ಲಿ ಹೊರಹಾಕುತ್ತವೆ. ಇದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಕೆಟ್ಟ ಆಲೋಚನೆಗಳು ಕಡಿಮೆಯಾಗುತ್ತವೆ. ಮತ್ತೊಂದು ಮುಖ್ಯ ವಿಷಯ ತಪ್ಪು ಭಾವನೆ. ಹಲವರು ತಮ್ಮ ಆಲೋಚನೆಗಳಿಗೆ ತಾವು ತಪ್ಪು ಎಂದುಕೊಳ್ಳುತ್ತಾರೆ. ಆದರೆ ಇದು ತಪ್ಪು. ನೀನು ಮಾನವ, ಆದ್ದರಿಂದ ಆಲೋಚನೆಗಳು ಬರ್ತವೆ. ಅದಕ್ಕಾಗಿ ನಿನ್ನನ್ನು ನೀನೇ ದೂಷಿಸಬೇಡ. ನಿನ್ನ ಮೇಲೆ ದಯೆ ಇರಲಿ. ನಿನ್ನ ಮೌಲ್ಯವನ್ನು ಆಲೋಚನೆಗಳು ನಿರ್ಧರಿಸುವುದಿಲ್ಲ. ನೀನು ನಿನ್ನ ಮನಸ್ಸಿನ ಮಾಲೀಕನಾಗಬೇಕು. ಆಲೋಚನೆ ಬಂದಾಗ ಅದು ನಿನ್ನನ್ನು ಆಳಬಾರದು, ನೀನೇ ಅದನ್ನು ನಿಯಂತ್ರಿಸಬೇಕು. ನಾನು ನನ್ನ ಆಲೋಚನೆಗಳಿಗಿಂತ ಬಲವಾದವನು ಎಂಬ ಮನೋಭಾವ ಬೆಳೆಸಬೇಕು. ಇದು ಸುಲಭವಲ್ಲ, ಆದರೆ ಸಾಧ್ಯ. ಒಂದು ಸರಳ ನಿಯಮ ನೆನದಿಟ್ಟುಕೋ. ಆಲೋಚನೆಗೆ ಆಹಾರ ಕೊಡಬೇಡ, ಅದನ್ನು ಮತ್ತೆ ಮತ್ತೆ ಯೋಚಿಸಬೇಡ, ಅದರ ಮೇಲೆ ಕಾರ್ಯ ಮಾಡಬೇಡ. ಈ 3 ನಿಯಮಗಳನ್ನು ಪಾಲಿಸಿದರೆ ನಿನ್ನ ಮನಸ್ಸು ನಿಧಾನವಾಗಿ ಬದಲಾಗುತ್ತದೆ. ನಿನ್ನ ಪರಿಸರವು ತುಂಬ ಮುಖ್ಯ. ಒಳ್ಳೆಯ ಜನರ ಜೊತೆ ಇರು, ಒಳ್ಳೆಯ ವಿಷಯಗಳನ್ನು ನೋಡಿ, ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸು. ಇದರಿಂದ ನಿನ್ನ ಮನಸ್ಸು ಬಲವಾಗುತ್ತದೆ. ಜೀವನದಲ್ಲಿ ಶಿಸ್ತು ಅಗತ್ಯ. ನಿನ್ನ ದಿನಚರಿಯನ್ನು ಸರಿಯಾಗಿ ನಡೆಸಿದರೆ ಮನಸ್ಸು ಕೂಡ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ. ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಿ, ಕೆಲಸ ಮಾಡಿ. ಈ ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆ ತರುತ್ತವೆ. ನೀನು ನೆನಪಿಟ್ಟುಕೊಳ್ಳಬೇಕಾದ ದೊಡ್ಡ ಸತ್ಯ, ಆಲೋಚನೆಗಳು ತಾತ್ಕಾಲಿಕ, ಆದರೆ ಕಾರ್ಯ ಶಾಶ್ವತ. ಒಂದು ಆಲೋಚನೆ ಬಂದಾಗಿದ್ದರೆ ಜೀವನ ಬದಲಾಗುವುದಿಲ್ಲ, ಆದರೆ ಆ ಆಲೋಚನೆಯ ಮೇಲೆ ಕಾರ್ಯ ಮಾಡಿದರೆ ಪರಿಣಾಮ ಉಂಟಾಗುತ್ತದೆ. ಆದ್ದರಿಂದ ಜಾಗರೂಕತೆ ಅಗತ್ಯ. ಈ ಪ್ರಯಾಣದಲ್ಲಿ ಸಹನೆ ಇರಬೇಕು. ಒಂದು ದಿನದಲ್ಲಿ ಬದಲಾವಣೆಯಾಗುವುದಿಲ್ಲ. ಕೆಲ ದಿನಗಳು ಸುಲಭವಾಗಿರುತ್ತವೆ, ಕೆಲ ದಿನಗಳು ಕಷ್ಟವಾಗುತ್ತವೆ. ಆದರೆ ಕೈ ಬಿಡಬೇಡ. ನಿಧಾನವಾಗಿ ನಿನ್ನ ಮನಸ್ಸು ಶುದ್ಧವಾಗುತ್ತದೆ. ಇವತ್ತೇ ಒಂದು ನಿರ್ಧಾರ ಮಾಡು. ನಾನು ನನ್ನ ಮನಸ್ಸಿಗೆ ದಾಸನಾಗುವುದಿಲ್ಲ. ನಾನು ನನ್ನ ಆಲೋಚನೆಗಳನ್ನು ನಿಯಂತ್ರಿಸುತ್ತೇನೆ. ಇದು ಸರಿಯಾದ ದಾರಿ. ಕೊನೆಯಲ್ಲಿ ನೆನಪಿಟ್ಟುಕೋ, ನಿನ್ನ ಮನಸ್ಸು ನಿನ್ನ ಕೈಯಲ್ಲಿದ್ದರೆ ನಿನ್ನ ಜೀವನವೂ ನಿನ್ನ ಕೈಯಲ್ಲಿರುತ್ತದೆ. ನೀನು ಬಲವಾದವನು, ನೀನು ಸಾಮರ್ಥ್ಯವಂತ. ನಿನ್ನ ನಿಯಂತ್ರಣ ನಿನ್ನ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ.
ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.